ಸ್ನೇಹಿತರೆ, ನಮ್ಮ ನಾಡಿನ ಇತಿಹಾಸ ಎಂದರೆ ಕೇವಲ ರಾಜಮಹಾರಾಜರ ಕಥೆಗಳಲ್ಲ. ಒಂದು ನಾಡು ಅಥವಾ ಒಂದು ಸಮಾಜ ಹೇಗೆ ಬೆಳೆಯಿತು ಎಂಬುದರ ಹಿಂದೆ ಅನೇಕ ಶ್ರಮಜೀವಿ ಸಮುದಾಯಗಳ ಬೆವರಿನ ಕತೆ ಅಡಗಿರುತ್ತದೆ. ಇಂದಿನ ವಿಡಿಯೋದಲ್ಲಿ ನಾವು ಅತ್ಯಂತ ಪ್ರಾಚೀನ ಹಾಗೂ ಶ್ರಮಿಕ ಸಮುದಾಯಗಳಲ್ಲಿ ಒಂದಾದ ಗಾಣಿಗ ಸಮಾಜದ ಸಂಪೂರ್ಣ ಇತಿಹಾಸವನ್ನು ನಿಮಗೆ ತಿಳಿಸಲಿದ್ದೇವೆ. ಗಾಣಿಗ ಸಮಾಜದ ಉಗಮದ ಹಿಂದಿರುವ ಪರಶಿವನ ಪುರಾಣ ಕಥೆಯೇನು? ಈ ಸಮುದಾಯ ಎಷ್ಟು ಹಳೆಯದು? ಇವರ ಮೂಲ ವೃತ್ತಿ ಏನಾಗಿತ್ತು? ಬ್ರಿಟಿಷರ ಕಾಲದಲ್ಲಿ ಈ ಸಮುದಾಯ ಅನುಭವಿಸಿದ ಕಷ್ಟಗಳೇನು? ಗಾಣಿಗ ಸಮಾಜದವರನ್ನು ವಿವಿಧ ರಾಜ್ಯಗಳಲ್ಲಿ ಯಾವ ಹೆಸರಿನಿಂದ ಕರೆಯುತ್ತಾರೆ? ಹೀಗೆ ಅನೇಕ ರೋಚಕ ಮಾಹಿತಿಯನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವು ಗಾಣಿಗ ಸಮುದಾಯದವರಾಗಿದ್ದರೆ ಗಾಣಿಗ ಎಂದು ಕಾಮೆಂಟ್ ಮಾಡಿ. ಸ್ನೇಹಿತರೆ, ಗಾಣಿಗ ಎಂಬ ಪದದ ಮೂಲವನ್ನು ಹುಡುಕಿಕೊಂಡು ಹೋದರೆ ನಮಗೆ ಸಿಗುವುದು ನಮ್ಮ ಮಣ್ಣಿನ ಅತ್ಯಂತ ಹಳೆಯ ಕಸುಬಿನ ಕತೆ. ಗಾಣ ಎಂದರೆ ಎಣ್ಣೆ ತೆಗೆಯುವ ಮರದ ಅಥವಾ ಕಬ್ಬಿಣದ ಯಂತ್ರ. ಗಾಣವನ್ನು ನಡೆಸುವವನನ್ನು ಗಾಣಿಗ ಎಂದು ಕರೆಯಲಾಯಿತು. ಪ್ರಾಚೀನ ಭಾರತದಲ್ಲಿ ಕ್ರಿಸ್ತಪೂರ್ವ 500 ವರ್ಷಗಳ ಹಿಂದಿನಿಂದಲೇ ಗಾಣದ ಮೂಲಕ ಎಣ್ಣೆ ತೆಗೆಯುವ ಪದ್ಧತಿ ಇತ್ತು ಎಂಬುದಕ್ಕೆ ಸ್ಪಷ್ಟ ಉಲ್ಲೇಖಗಳಿವೆ. ಆ ಕಾಲದಲ್ಲಿ ವಿದ್ಯುತ್ ಯಂತ್ರಗಳಿರಲಿಲ್ಲ. ಕೇವಲ ಮರದಿಂದ ಮಾಡಿದ ದೊಡ್ಡ ಗಾಣಕ್ಕೆ ಎತ್ತುಗಳನ್ನು ಕಟ್ಟಿ ಬೀಜಗಳನ್ನು ಹಾಕಿ ಅತ್ಯಂತ ಶುದ್ಧವಾದ ಎಣ್ಣೆಯನ್ನು ತೆಗೆಯುವ ಜವಾಬ್ದಾರಿಯನ್ನು ಗಾಣಿಗ ಸಮಾಜ ಮಾಡುತ್ತಿತ್ತು. ಗಾಣಿಗ ಸಮಾಜದ ಉಗಮದ ಬಗ್ಗೆ ನಮ್ಮ ಹಿಂದೂ ಪುರಾಣಗಳಲ್ಲಿ ಅತ್ಯಂತ ರೋಚಕವಾದ ಕಥೆಯೊಂದಿದೆ. ಇದು ಪರಶಿವ ಮತ್ತು ಪಾರ್ವತಿಯ ಕಲ್ಯಾಣಕ್ಕೆ ಸಂಬಂಧಿಸಿದ ಕಥೆಯಾಗಿದ್ದು, ಗಾಣಿಗ ಸಮುದಾಯದ ಉಗಮ ಮತ್ತು ಅವರ ಕಾಯಕದ ಪವಿತ್ರತೆಯನ್ನು ಸಾರುತ್ತದೆ. ಕೈಲಾಸ ಪರ್ವತದ ಮೇಲೆ ಶಿವ ಮತ್ತು ಪಾರ್ವತಿಯ ವಿವಾಹ ಮಹೋತ್ಸವದ ಸಿದ್ಧತೆಗಳು ಅತ್ಯಂತ ಅದ್ಧೂರಿಯಾಗಿ ನಡೆಯುತ್ತಿದ್ದವು. ಸಮಸ್ತ ದೇವತೆಗಳು, ಋಷಿ ಮುನಿಗಳು ಮತ್ತು ಗಂಧರ್ವರು ಈ ಮಂಗಳ ಕಾರ್ಯಕ್ಕೆ ಸಾಕ್ಷಿಯಾಗಲು ಆಗಮಿಸಿದ್ದರು. ಶಾಸ್ತ್ರೋಕ್ತವಾಗಿ ವಿವಾಹ ನಡೆಯಬೇಕಾದರೆ ದೇವಲೋಕದಾದ್ಯಂತ ಲಕ್ಷಾಂತರ ದೀಪಗಳನ್ನು ಬೆಳಗಿಸಬೇಕಾಗಿತ್ತು. ದೀಪಗಳನ್ನು ಹಚ್ಚಲು ಅಪಾರ ಪ್ರಮಾಣದ ಎಣ್ಣೆಯ ಅವಶ್ಯಕತೆ ಇತ್ತು. ಆದರೆ ಆ ಸಮಯದಲ್ಲಿ ಎಳ್ಳು ಅಥವಾ ಇತರ ಬೀಜಗಳಿಂದ ಎಣ್ಣೆಯನ್ನು ಶಾಸ್ತ್ರಬದ್ಧವಾಗಿ ಹಿಂಡಿ ತೆಗೆಯುವವರು ಯಾರೂ ಇರಲಿಲ್ಲ. ಈ ಸಮಸ್ಯೆಯನ್ನು ಅರಿತ ಶಿವನು ಲೋಕ ಕಲ್ಯಾಣದ ಉದ್ದೇಶದಿಂದ ಒಂದು ದಿವ್ಯ ಸಂಕಲ್ಪವನ್ನು ಮಾಡಿದನು. ತನ್ನ ತಪಸ್ಸಿನ ಶಕ್ತಿಯಿಂದ ಶಿವನು ತನ್ನ ಹಣೆಯ ಮೇಲಿನ ಒಂದು ಬೆವರಿನ ಹನಿಯನ್ನು ಭೂಮಿಗೆ ಬೀಳುವಂತೆ ಮಾಡುತ್ತಾನೆ. ಆಗ ಶಿವನ ಅಂಶದಂತೆಯೇ ತೇಜಸ್ವಿಯಾದ ಒಬ್ಬ ಪುರುಷನು ಹುಟ್ಟುತ್ತಾನೆ. ಇವನೇ ಗಾಣಿಗ ಸಮುದಾಯದ ಮೂಲ ಪುರುಷ ಗಾಣಿಗಾರ್ಯ. ಶಿವನು ಆ ಪುರುಷನಿಗೆ ಎಣ್ಣೆ ತೆಗೆಯುವ ಕಾಯಕವನ್ನು ಕಲಿಸುತ್ತಾನೆ. ಇಷ್ಟೇ ಅಲ್ಲದೆ ಶಿವನು ತನ್ನ ಕೈಯಲ್ಲಿದ್ದ ತ್ರಿಶೂಲ ಮತ್ತು ತತ್ವಗಳನ್ನು ಬಳಸಿ ಗಾಣವನ್ನು ಪ್ರತಿನಿಧಿಸುವ ಯಂತ್ರವನ್ನು ಮಾಡಿಕೊಡುತ್ತಾನೆ. ನೀನು ತೆಗೆಯುವ ಎಣ್ಣೆಯು ಜಗತ್ತಿನ ಕತ್ತಲೆಯನ್ನು ಓಡಿಸುವ ದೀಪಗಳಿಗೆ ಪ್ರಾಣವಾಗಲಿ ಎಂದು ಶಿವನು ಆತನನ್ನು ಆಶೀರ್ವದಿಸುತ್ತಾನೆ. ಆ ಪುರುಷನು ತಕ್ಷಣವೇ ಕಾರ್ಯದಲ್ಲಿ ಮಗ್ನನಾಗಿ ಶುದ್ಧವಾದ ಎಣ್ಣೆಯನ್ನು ಸಿದ್ಧಪಡಿಸಿ ಶಿವ ಪಾರ್ವತಿಯರ ಕಲ್ಯಾಣದ ದೀಪಗಳು ನಿರಂತರವಾಗಿ ಬೆಳಗುವಂತೆ ಮಾಡುತ್ತಾನೆ. ಇದರ ಜೊತೆಗೆ ಇನ್ನೊಂದು ಪೌರಾಣಿಕ ಕಥೆಯೂ ಇದೆ. ಒಮ್ಮೆ ಪರಶಿವನು ಬಾಲಗಣೇಶನ ಶಿರಚ್ಛೇದ ಮಾಡಿದಾಗ ಆತನಿಗೆ ಮರುಜೀವ ನೀಡಲು ಒಂದು ಆನೆಯ ತಲೆಯನ್ನು ತಂದು ಜೋಡಿಸಲಾಗುತ್ತದೆ. ಆ ಆನೆ ಒಬ್ಬ ವ್ಯಾಪಾರಿಗೆ ಸೇರಿರುತ್ತದೆ. ತನ್ನ ಪ್ರೀತಿಯ ಆನೆಯನ್ನು ಕಳೆದುಕೊಂಡ ಆ ವ್ಯಾಪಾರಿ ತೀವ್ರವಾಗಿ ದುಃಖಿಸುತ್ತಾನೆ. ಆಗ ಪರಶಿವನು ಆತನನ್ನು ಸಮಾಧಾನಪಡಿಸಲು ಒಂದು ದೊಡ್ಡ ಮರದ ಒನಕೆ ಮತ್ತು ಗಾಣವನ್ನು ಸೃಷ್ಟಿಸುತ್ತಾನೆ. ಆ ಗಾಣದಲ್ಲಿ ಎಣ್ಣೆ ಕಾಳುಗಳನ್ನು ಹಾಕಿ ಎಣ್ಣೆಯನ್ನು ಹೇಗೆ ತೆಗೆಯಬೇಕು ಎಂಬ ವಿದ್ಯೆಯನ್ನು ಆ ವ್ಯಾಪಾರಿಗೆ ಸ್ವತಃ ಶಿವನೇ ಕಲಿಸಿಕೊಡುತ್ತಾನೆ. ಆ ವ್ಯಾಪಾರಿಯೇ ಭೂಮಿಯ ಮೇಲಿನ ಮೊಟ್ಟ ಮೊದಲ ಗಾಣಿಗ ಎಂಬ ಪ್ರತೀತಿ ಇದೆ. ಅಂದರೆ ಗಾಣಿಗರು ಬಳಸುವ ಗಾಣವು ಪರಶಿವನಿಂದಲೇ ಸೃಷ್ಟಿಯಾದ ಪವಿತ್ರವಾದ ಯಂತ್ರ ಎಂಬ ನಂಬಿಕೆ ಈ ಸಮುದಾಯದಲ್ಲಿದೆ. ಕೇವಲ ಶಿವನಿಗೆ ಮಾತ್ರವಲ್ಲದೆ ಗಾಣಿಗ ಸಮುದಾಯದ ನಂಟು ಶ್ರೀರಾಮನಿಗೂ ಇದೆ. ರಾಮಾಯಣದ ಕಾಲದಲ್ಲಿ ಸಿರಿಯಾಳ ಶೆಟ್ಟಿ ಎಂಬ ಗಾಣಿಗ ಸಮುದಾಯದ ಪೂರ್ವಜನೊಬ್ಬ ಶ್ರೀರಾಮನಿಗೆ ಅತ್ಯಂತ ಬೆಲೆ ಬಾಳುವ ಅಪರೂಪದ ರತ್ನವೊಂದನ್ನು ಕಾಣಿಕೆಯಾಗಿ ನೀಡಿದ್ದನಂತೆ. ಆತನ ಭಕ್ತಿ ಮತ್ತು ಪ್ರೀತಿಗೆ ಮೆಚ್ಚಿದ ರಾಮನು ಗಾಣಿಗ ಸಮುದಾಯದವರಿಗೆ ವಿಷ್ಣುವಿನ ರಥೋತ್ಸವಗಳಲ್ಲಿ
ಹನುಮಂತ ಮತ್ತು ಗರುಡನ ಧ್ವಜಗಳನ್ನು ಹಿಡಿಯುವ ವಿಶೇಷ ಅಧಿಕಾರವನ್ನು ವರವಾಗಿ ನೀಡಿದ್ದನು ಎನ್ನಲಾಗುತ್ತದೆ. ಇಡೀ ನಾಡಿನ ದೇವಸ್ಥಾನಗಳಿಗೆ ದೀಪ ಹಚ್ಚಲು ಬೇಕಾದ ಎಣ್ಣೆಯನ್ನು ಪೂರೈಸುತ್ತಿದ್ದ ಕಾರಣಕ್ಕಾಗಿ ಗಾಣಿಗ ಸಮುದಾಯವನ್ನು ಜ್ಯೋತಿನಗರ ವೈಶ್ಯರು ಎಂದು ಕರೆಯಲಾಗುತ್ತಿತ್ತು. ದೇವಸ್ಥಾನದ ಜ್ಯೋತಿರ್ಲಿಂಗಕ್ಕೆ ಶುದ್ಧವಾದ ಎಣ್ಣೆಯನ್ನು ಅರ್ಪಿಸುವುದು ಪುಣ್ಯದ ಕೆಲಸ ಎಂದು ನಂಬಿದ್ದ ಇವರನ್ನು ಧರ್ಮಶಿವಾಚಾರ್ ವೈಶ್ಯರು ಎಂದು ಕೂಡ ಕರೆಯಲಾಗುತ್ತದೆ. ಸ್ನೇಹಿತರೆ, ನಿಮಗೊಂದು ಅತ್ಯಂತ ಆಶ್ಚರ್ಯಕರವಾದ ಸಂಗತಿಯನ್ನು ಹೇಳಲೇಬೇಕು. ಗಾಣಿಗ ಎಂದರೆ ಕೇವಲ ಹಿಂದೂ ಧರ್ಮಕ್ಕೆ ಮಾತ್ರ ಸೀಮಿತವಾದ ಒಂದು ಜಾತಿ ಎಂದು ನೀವು ಅಂದುಕೊಂಡಿದ್ದರೆ ಅದು ತಪ್ಪು. ಎಣ್ಣೆ ತೆಗೆಯುವುದು ಒಂದು ಮೂಲಭೂತ ಮತ್ತು ಅವಶ್ಯಕ ವೃತ್ತಿಯಾಗಿದ್ದ ಕಾರಣ ಈ ಸಮುದಾಯವು ಪ್ರಪಂಚದ ಬೇರೆ ಬೇರೆ ಧರ್ಮಗಳಲ್ಲೂ ಅಸ್ತಿತ್ವದಲ್ಲಿದೆ ಎಂಬುದು ನಿಜಕ್ಕೂ ವಿಸ್ಮಯಕಾರಿ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಬಹುಪಾಲು ಗಾಣಿಗರು ಹಿಂದೂ ಧರ್ಮವನ್ನು ಪಾಲಿಸುತ್ತಾರೆ. ಇವರಲ್ಲಿ ಜ್ಯೋತಿಪಣ, ಸೋಮಕ್ಷತ್ರಿಯ, ಒಂಟೆತ್ತು ಮತ್ತು ಜೋಡೆತ್ತು ಗಾಣಿಗ ಎಂಬ ಪಂಗಡಗಳಿವೆ. ಇವರೆಲ್ಲರೂ ಸ್ಥಳೀಯ ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸಿ ಹಿಂದೂ ಸಂಪ್ರದಾಯಗಳನ್ನು ಆಚರಿಸುತ್ತಾರೆ. ಇದರ ಜೊತೆಗೆ ಕರ್ನಾಟಕದಲ್ಲಿ ಲಿಂಗಾಯತ ಅಥವಾ ವೀರಶೈವ ಧರ್ಮವನ್ನು ಪಾಲಿಸುವ ಬಹುದೊಡ್ಡ ಗಾಣಿಗ ಸಮುದಾಯವೇ ಇದೆ. ಇಷ್ಟೇ ಅಲ್ಲದೆ ಗಾಣಿಗ ಸಮುದಾಯವು ಇಸ್ಲಾಂ, ಕ್ರೈಸ್ತ ಮತ್ತು ಯಹೂದಿ ಧರ್ಮಗಳಲ್ಲೂ ಕಂಡುಬರುತ್ತದೆ ಎಂಬುದು ಬಹಳ ರೋಚಕವಾದ ವಿಚಾರ. ಉತ್ತರ ಭಾರತದ ಗುಜರಾತ್, ಮಹಾರಾಷ್ಟ್ರ ಮತ್ತು ನೆರೆಯ ಪಾಕಿಸ್ತಾನದ ಕೆಲವು ಭಾಗಗಳಲ್ಲಿ ಇಸ್ಲಾಂ ಧರ್ಮವನ್ನು ಪಾಲಿಸುವ ಹಾಗೂ ಎಣ್ಣೆ ತೆಗೆಯುವ ಕಸುಬು ಮಾಡುವವರನ್ನು ಗಾಂಚಿ ಅಥವಾ ಮುಸ್ಲಿಂ ತೇಲಿ ಎಂದು ಕರೆಯಲಾಗುತ್ತದೆ. ಭಾರತದಲ್ಲಿ ಸಂಪೂರ್ಣವಾಗಿ ಇಸ್ಲಾಂ ಸಂಪ್ರದಾಯವನ್ನು ಪಾಲಿಸುವ ಗಾಣಿಗ ತೇಲಿ ಮುಸ್ಲಿಮರ ಸಣ್ಣ ಜನಸಂಖ್ಯೆ ಇಂದಿಗೂ ಇದೆ. ಇನ್ನು ಅಮೆರಿಕ ಮತ್ತು ಕೆನಡಾದಂತಹ ದೇಶಗಳಲ್ಲಿ ನೆಲೆಸಿರುವ ಕೆಲವು ಕ್ರಿಶ್ಚಿಯನ್ ಧರ್ಮದವರೂ ಕೂಡ ತಮ್ಮ ಗಾಣಿಗ ಸಮುದಾಯದ ಅಸ್ಮಿತೆಯನ್ನು ಇಂದಿಗೂ ಉಳಿಸಿಕೊಂಡಿದ್ದಾರೆ. ಇದೆಲ್ಲಕ್ಕಿಂತ ಅಚ್ಚರಿ ಎಂದರೆ ಮುಂಬೈನಲ್ಲಿರುವ ಬೆನೆ ಇಸ್ರೇಲ್ ಎಂಬ ಯಹೂದಿ ಸಮುದಾಯದವರು ಕೂಡ ಸಾಂಪ್ರದಾಯಿಕವಾಗಿ ಇದೇ ಗಾಣದ ವೃತ್ತಿಯನ್ನು ಮಾಡುತ್ತಿದ್ದವರು. ಇವರನ್ನು ಭಾರತದ ಇತಿಹಾಸಕಾರರು ಗಾಣಿಗ ಕಸುಬಿಗೆ ಹೋಲಿಸುತ್ತಾರೆ. ಭಾರತದ ವಿವಿಧ ರಾಜ್ಯಗಳಲ್ಲಿ ಗಾಣಿಗ ಸಮುದಾಯವನ್ನು ಅತ್ಯಂತ ಗೌರವದಿಂದ ಬೇರೆ ಬೇರೆ ಹೆಸರುಗಳಲ್ಲಿ ಕರೆಯಲಾಗುತ್ತದೆ. ನೆರೆಯ ಆಂಧ್ರ ಪ್ರದೇಶದಲ್ಲಿ ಇವರನ್ನು ಗಾಂಡ್ಲ, ತೇಲಿಕುಲ, ದೇವಗಾಂಡ್ಲ ಎಂದು ಕರೆದರೆ ತಮಿಳುನಾಡಿನಲ್ಲಿ ವಾಣಿಯ ಚೆಟ್ಟಿಯಾರ್ ಎಂದು ಕರೆಯುತ್ತಾರೆ. ಇನ್ನು ಕೇರಳದಲ್ಲಿ ಇವರನ್ನು ಚೆಕ್ಕಾಲ ನಾಯರ್, ವಾಣಿಯ ಚೆಟ್ಟಿಯಾರ್ ಅಥವಾ ಪಾಟಳಿ ಎಂಬ ಹೆಸರುಗಳಿಂದ ಕರೆಯಲಾಗುತ್ತದೆ. ಪ್ರಸಿದ್ಧ ಇತಿಹಾಸಕಾರರಾದ ಕೆ.ಎಸ್. ಸಿಂಗ್ ಅವರು ತಮ್ಮ ಇಂಡಿಯಾಸ್ ಕಮ್ಯುನಿಟೀಸ್ ಎಂಬ ಪುಸ್ತಕದಲ್ಲಿ ಉಲ್ಲೇಖಿಸಿರುವಂತೆ ಉತ್ತರ ಭಾರತದಲ್ಲಿ ಇವರನ್ನು ತೇಲಿ ಎಂದು ಕರೆಯಲಾಗುತ್ತದೆ. ತೇಲಿ ಎಂಬ ಪದವು ಸಂಸ್ಕೃತದ ತಾಲಿಕಾ ಅಥವಾ ತೈಲ ಎಂಬ ಪದದಿಂದ ಹುಟ್ಟಿಕೊಂಡಿದೆ. ಇದರ ಅರ್ಥ ಎಳ್ಳು ಅಥವಾ ಸಾಸಿವೆಯಿಂದ ತೆಗೆದ ಎಣ್ಣೆ ಎಂಬುದಾಗಿದೆ. ಇದು ಈ ಸಮುದಾಯದ ಮೂಲಭೂತ ಮತ್ತು ಸಾಂಪ್ರದಾಯಿಕ ವೃತ್ತಿಯನ್ನು ಸ್ಪಷ್ಟವಾಗಿ ಸೂಚಿಸುತ್ತದೆ. ಇದೇ ಪುಸ್ತಕದಲ್ಲಿ ಉಲ್ಲೇಖಿಸಿರುವ ಮತ್ತೊಂದು ರೋಚಕ ಕಥೆಯ ಪ್ರಕಾರ ಹಿಂದೆ 5 ಜನ ರಾಕ್ಷಸರನ್ನು ಸಂಹರಿಸಲು ಪರಶಿವನೇ ಈ ಸಮುದಾಯವನ್ನು ಸೃಷ್ಟಿಸಿದನಂತೆ. ಅಷ್ಟೇ ಅಲ್ಲದೆ ಯುದ್ಧದ ನಂತರ ಪರಶಿವನ ದಣಿವಾರಿಸಲು ಮತ್ತು ಆತನ ಮೈಗೆ ಎಣ್ಣೆಯಿಂದ ಅಭ್ಯಂಗ ಮಾಡಲು ಸಾಕ್ಷಾತ್ ಶಿವನೇ ಭೂಮಿಯ ಮೇಲಿನ ಮೊಟ್ಟಮೊದಲ ತೇಲಿ ಅಥವಾ ಗಾಣಿಗನನ್ನು ಸೃಷ್ಟಿಸಿದನು ಎನ್ನಲಾಗುತ್ತದೆ. ಕರ್ನಾಟಕದ ಮಟ್ಟಿಗೆ ಹೇಳುವುದಾದರೆ ಗಾಣಿಗ ಸಮಾಜದ ಜನಸಂಖ್ಯೆ ಬಹುದೊಡ್ಡ ಪ್ರಮಾಣದಲ್ಲಿದೆ. ಇನ್ನು ಕರ್ನಾಟಕದಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ವಾಸಿಸುತ್ತಿರುವ ಗಾಣಿಗ ಸಮುದಾಯದವರು ಭೌಗೋಳಿಕ ಗಡಿಗಳಿಗೆ ಅನುಗುಣವಾಗಿ ಕನ್ನಡ, ತುಳು ಮತ್ತು ತೆಲುಗು ಭಾಷೆಗಳನ್ನು ತಮ್ಮ ಮಾತೃಭಾಷೆಯಾಗಿ ಮಾತನಾಡುತ್ತಾರೆ. ನೂರಾರು ವರ್ಷಗಳ ಕಾಲ ತಮ್ಮ ಗಾಣದ ಕಾಯಕವನ್ನು ಅತ್ಯಂತ ನೆಮ್ಮದಿಯಿಂದ ಮಾಡಿಕೊಂಡಿದ್ದ ಈ ಸಮುದಾಯದ ಬದುಕಿನಲ್ಲಿ ಬ್ರಿಟಿಷರ ಆಡಳಿತ ಮತ್ತು ಕೈಗಾರಿಕಾ ಕ್ರಾಂತಿಯ ಸಮಯದಲ್ಲಿ ದೊಡ್ಡ ಬಿರುಗಾಳಿಯೇ ಎದ್ದಿತು. 17 ಮತ್ತು 18ನೇ ಶತಮಾನದಲ್ಲಿ ಇಂಗ್ಲೆಂಡ್ನಲ್ಲಿ ನಡೆದ ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಭಾರತದ ಮಾರುಕಟ್ಟೆಗೆ ಯಂತ್ರಗಳಿಂದ ತಯಾರಾದ ವಸ್ತುಗಳು ಲಗ್ಗೆ ಇಟ್ಟವು. ಬ್ರಿಟಿಷರು ಸೀಮೆ ಎಣ್ಣೆಯನ್ನು ಭಾರತಕ್ಕೆ ಆಮದು ಮಾಡಿಕೊಳ್ಳಲು ಶುರು ಮಾಡಿದರು.
ದೀಪ ಉರಿಸಲು ಜನರು ಸೀಮೆ ಎಣ್ಣೆಯನ್ನು ಬಳಸಲು ಆರಂಭಿಸಿದ್ದರಿಂದ ಗಾಣಿಗರು ಕಷ್ಟಪಟ್ಟು ತೆಗೆಯುತ್ತಿದ್ದ ಗಾಣದ ಎಣ್ಣೆಗೆ ಬೇಡಿಕೆ ಕುಸಿಯಿತು. ಇದರ ಜೊತೆಗೆ ಬೃಹತ್ ತೈಲ ಯಂತ್ರಗಳು ಬಂದ ಕಾರಣ ಸಾಂಪ್ರದಾಯಿಕ ಮರದ ಗಾಣಗಳು ಮೂಲೆಗುಂಪಾದವು. ಆ ಸಮಯದಲ್ಲಿ ಗಾಣದ ವೃತ್ತಿಯನ್ನೇ ನಂಬಿದ್ದ ಬಹುಪಾಲು ಗಾಣಿಗ ಕುಟುಂಬಗಳು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದವು. ತಲೆತಲಾಂತರದಿಂದ ಮಾಡಿಕೊಂಡು ಬಂದಿದ್ದ ಕುಲಕಸುಬು ಕಣ್ಮರೆಯಾದಾಗ ಈ ಸಮುದಾಯ ಅಕ್ಷರಶಃ ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸಬೇಕಾಯಿತು. ಆದರೆ ಗಾಣಿಗ ಸಮುದಾಯವು ತಮ್ಮ ಕಷ್ಟಗಳಿಗೆ ಕುಗ್ಗಿ ಹೋಗಲಿಲ್ಲ. ಕಾಯಕವೇ ಕೈಲಾಸ ಎಂದು ನಂಬಿದ್ದ ಈ ಶ್ರಮಿಕರು ಕಾಲಕ್ಕೆ ತಕ್ಕಂತೆ ಬದಲಾದರು. ಎಣ್ಣೆ ತೆಗೆಯುವ ವೃತ್ತಿಯನ್ನು ಬಿಟ್ಟು ಅವರು ವ್ಯಾಪಾರ ಮತ್ತು ವಾಣಿಜ್ಯ ಕ್ಷೇತ್ರದ ಕಡೆಗೆ ಮುಖ ಮಾಡಿದರು. ಹಳ್ಳಿಗಳಿಂದ ನಗರದ ಕಡೆಗೆ ವಲಸೆ ಬಂದ ಅನೇಕ ಗಾಣಿಗರು ದಿನಸಿ ಅಂಗಡಿಗಳನ್ನು ಮತ್ತು ಹೋಟೆಲ್ಗಳನ್ನು ತೆರೆದರು. ಇಂದು ಬೆಂಗಳೂರು ಸೇರಿದಂತೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಪ್ರಸಿದ್ಧವಾಗಿರುವ ಅನೇಕ ಹೋಟೆಲ್ಗಳನ್ನು ಪ್ರಾರಂಭಿಸಿದ್ದು ಇದೇ ಗಾಣಿಗ ಸಮುದಾಯದವರು. ಬದುಕು ಕಟ್ಟಿಕೊಳ್ಳುವ ಛಲದಿಂದ ಅವರು ಹಗಲಿರುಳು ಕಷ್ಟಪಟ್ಟು ದುಡಿದು ಕೇವಲ ಹೋಟೆಲ್ ಉದ್ಯಮದಲ್ಲಿ ಮಾತ್ರವಲ್ಲದೆ ವ್ಯಾಪಾರ ವ್ಯವಹಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಆರ್ಥಿಕವಾಗಿ ಮತ್ತೆ ಮೇಲೆದ್ದು ಬಂದರು. ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲೂ ಗಾಣಿಗ ಸಮುದಾಯದವರು ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ. ಸ್ನೇಹಿತರೆ, ಇಂದಿನ ಆಧುನಿಕ ಯುಗದಲ್ಲಿ ಗಾಣಿಗ ಸಮುದಾಯವು ಕೇವಲ ವ್ಯಾಪಾರ ಅಥವಾ ಸಾಂಪ್ರದಾಯಿಕ ವೃತ್ತಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಈ ಸಮುದಾಯದವರು ಉತ್ತಮ ಶಿಕ್ಷಣವನ್ನು ಪಡೆದು ಐಟಿ ಬಿಟಿ ಕಂಪನಿಗಳಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ, ಇಂಜಿನಿಯರಿಂಗ್ ಹಾಗೂ ಸರ್ಕಾರಿ ಉನ್ನತ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಒಂದು ಕಾಲದಲ್ಲಿ ಸಮಾಜಕ್ಕೆ ಬೆಳಕನ್ನು ನೀಡಲು ಗಾಣವನ್ನು ತಿರುಗಿಸುತ್ತಿದ್ದ ಕೈಗಳು ಇಂದು ದೇಶದ ಆಡಳಿತ ಯಂತ್ರವನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸುತ್ತಿದೆ. ತಂತ್ರಜ್ಞಾನ ಎಷ್ಟೇ ಬೆಳೆದರೂ ಇಂದು ಮತ್ತೆ ಪ್ರಪಂಚದಾದ್ಯಂತ ಜನರಿಗೆ ಗಾಣದ ಎಣ್ಣೆಯ ಮಹತ್ವ ಅರ್ಥವಾಗುತ್ತಿದೆ. ಸ್ನೇಹಿತರೆ, ಇದಾಗಿತ್ತು ನಮ್ಮ ನಾಡಿನ ಹೆಮ್ಮೆಯ ಗಾಣಿಗ ಸಮುದಾಯದ ಹಿಂದಿರುವ ಪೌರಾಣಿಕ ಹಿನ್ನೆಲೆ ಹಾಗೂ ರೋಚಕ ಇತಿಹಾಸ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೀವು ಗಾಣಿಗ ಸಮುದಾಯದವರಾಗಿದ್ದರೆ ಗಾಣಿಗ ಎಂದು ಕಾಮೆಂಟ್ ಮಾಡಿ. ಈ ಸಮುದಾಯದ ಬಗ್ಗೆ ನಿಮಗೆ ತಿಳಿದಿರುವ ಬೇರೆ ಯಾವುದಾದರೂ ವಿಶೇಷ ಮಾಹಿತಿ ಇದ್ದರೆ ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ನಮಸ್ಕಾರ.